ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದಲ್ಲಿ ಈಗ ಹೊಸ ಬೆಳವಣಿಗೆಯಾಗಿದೆ. ದಿಗ್ಬಂಧನ, ಹಾರ್ಮುಜ್ ಬ್ಲಾಕ್ ಎಲ್ಲ ಹಾಗೆ ಇರೋ ಹೊತ್ತಲ್ಲಿ ಇರಾನ್ ಮತ್ತು ಅಮೆರಿಕಗಳು ಮಾತುಕತೆಗೆ ರೆಡಿಯಾಗಿವೆ. ಇನ್ನೊಂದ್ ಕಡೆ ಅಮೆರಿಕ ಸ್ಪೇನ್ ದೇಶವನ್ನ ನ್ಯಾಟೋದಿಂದ ಕಿತ್ತು ಹಾಕೋಕೆ ಮುಂದಾಗಿದೆ. ಈ ನಡುವೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಕ್ಯಾನ್ಸರ್ ಇರೋ ವಿಚಾರ ಬೆಳಕಿಗೆ ಬಂದಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಚೀನಾದ ಮಾಧ್ಯಮ ಭಾರತಕ್ಕೆ ಕೊಟ್ಟಿರೋ ವಾರ್ನಿಂಗ್ ಬಗ್ಗೆ ನಿಮಗೆ ಹೇಳ್ಬಿಡ್ತೀವಿ. ಭಾರತ ಮತ್ತು ಜಪಾನ್ನ ಸ್ನೇಹ ಈಗ ಚೀನಾದ ನಿದ್ದೆಯನ್ನ ಕಿತ್ಕೊಂಡಿದೆ. ಭಾರತ, ನೀನು ಜಪಾನನ್ನ ನಂಬೇಡ, ನಿಮ್ಮೇಲೆ ಅವರು ದಾಳಿ ಮಾಡಿದ್ರು ಒಂದು ಟೈಮ್ನಲ್ಲಿ ಅಂತ ಚೀನಾದ ಸರ್ಕಾರಿ ಮಾಧ್ಯಮ ಗ್ಲೋಬಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಅಂದ್ರೆ ಚೀನಾ ಸರ್ಕಾರವೇ ಹೇಳ್ತಿದೆ ಅಂತ ಅನ್ಕೊಳ್ಳಿ. ಗ್ಲೋಬಲ್ ಟೈಮ್ಸ್ ನಲ್ಲಿ ಬರೋದಿಲ್ಲ, ಚೀನಾ ಸರ್ಕಾರ ಹೇಳಿದ್ದೆ. ಇದಕ್ಕೆಲ್ಲ ಕಾರಣ ಆಗಿರೋದು ಜಪಾನ್ ಇತ್ತೀಚೆಗೆ ತಗೊಂಡ ನಿರ್ಧಾರ. ತಮ್ಮ ಆಯುಧ ರಫ್ತಿನ ಮೇಲಿದ್ದ ನಿರ್ಬಂಧವನ್ನ ಜಪಾನ್ ತೆಗೆದು ಹಾಕಿತ್ತು. ಮಾರಣಾಂತಿಕ ಆಯುಧಗಳನ್ನ ಹೊರ ರಾಷ್ಟ್ರದವರಿಗೆ ಮಾರಲ್ಲ, ನಾವು ಯಾರೊಂದಿಗೂ ಜಂಟಿ ಉತ್ಪಾದನೆ ಮಾಡಲ್ಲ ಅನ್ನೋ ಬ್ಯಾನ್ ಅನ್ನ ಜಪಾನ್ ಕಳಚಿ ಬಿಸಾಕಿತ್ತು, ಸ್ವಯಂ ನಿರ್ಬಂಧವನ್ನ. ಇದರ ಬೆನ್ನಲ್ಲೇ ಜಪಾನ್ನ ನಿರ್ಧಾರವನ್ನ ಭಾರತ ಸ್ವಾಗತಿಸಿತ್ತು. ತುಂಬಾ ಚೆನ್ನಾಗಿದೆ, ಜಪಾನ್ ಭಾರತ ಒಟ್ಟಿಗೆ ಕೆಲಸ ಮಾಡಬಹುದು ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿತ್ತು. ಈ ಮೂಲಕ ಭಾರತ ಜಪಾನ್ ಇಬ್ಬರೂ ಸೇರ್ಕೊಂಡು ರಕ್ಷಣಾ ಉತ್ಪಾದನೆಗೆ ಮುಂದಾಗಬಹುದು ಅಂತ ಚರ್ಚೆ ಆಗಿತ್ತು. ಈ ಸುದ್ದಿ ಕೇಳಿನೇ ಚೀನಾ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಅಲ್ಲಿನ ಎಕ್ಸ್ಪರ್ಟ್ ಗಳ ಹೆಸರಲ್ಲಿ ಚೀನಾ ಸರ್ಕಾರಿ ಮೀಡಿಯಾ ಗ್ಲೋಬಲ್ ಟೈಮ್ಸ್ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದೆ. ಇವ್ರ್ಯಾರು ಬೇರೆ ಅಲ್ಲ, ಚೀನಾ ಆಡಳಿತ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾಗೆ ಸೇರಿದವರು ಇವರೆಲ್ಲ. ಅವರ ಅಸಮಾಧಾನವನ್ನ ಗ್ಲೋಬಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇದರಲ್ಲಿ ಭಾರತ ಮತ್ತು ಜಪಾನ್ ಸಂಬಂಧ ಫ್ಯೂಚರ್ ನಲ್ಲಿ ಚೀನಾಗೆ ದೊಡ್ಡ ಥ್ರೆಟ್ ಅಂತ ಅವರು ಆತಂಕ ಹೊರ ಹಾಕಿದ್ದಾರೆ. ಇಂಡೋ ಪ್ಯಾಸಿಫಿಕ್ ಸ್ಟ್ರಾಟಜಿಯಲ್ಲಿ ಭಾರತ ಹೊಸ ಗೇಮ್ ಆಡ್ತಿದೆ. ಜಪಾನ್ ಜೊತೆ ಸೇರಿ ಚೀನಾದ ಪ್ರಭಾವವನ್ನ ಕಮ್ಮಿ ಮಾಡೋಕೆ ಭಾರತ ಟ್ರೈ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಕೋಲ್ಡ್ ವಾರ್ ನಂತರ ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಶಾಂತಿ ನೆಲೆಸಿದೆ. ಈ ಶಾಂತಿ ಪರಸ್ಪರ ಸಹಕಾರದಿಂದಲೇ ಹೊರತು ಮಿಲಿಟರಿ ಗುದ್ದಾಟದಿಂದ ಅಲ್ಲ. ಇದನ್ನ ಭಾರತ ಹಾಗೂ ಜಪಾನ್ಗಳು ಅರ್ಥ ಮಾಡ್ಕೋಬೇಕು ಅಂತ ಚೀನಾ ಭಾರತ ಜಪಾನ್ಗೆ ಉಪದೇಶನೂ ಕೊಟ್ಟಿದ್ದಾರೆ. ಅಲ್ಲದೆ ಜಪಾನ್ ಭಾರತ ಸಂಬಂಧಕ್ಕೆ ಹುಳಿ ಹಿಂಡೋ ಪ್ರಯತ್ನನೂ ಮಾಡಿದ್ದಾರೆ ಚೀನಾದವರು. ನಿಮ್ಗೆ ಗೊತ್ತಾ, ಎರಡನೇ ಮಹಾಯುದ್ಧ ಟೈಮ್ನಲ್ಲಿ ಏನಾಗಿತ್ತು ಅಂತ ಹೇಳಿ? ಜಪಾನ್ ಭಾರತದ ಮೇಲೆ ದಾಳಿ ಮಾಡಿರ್ತೀರಿ ಅಂತ, ಅಂದ್ರೆ ಬ್ರಿಟಿಷರ ಮೇಲೆ ದಾಳಿ ಮಾಡಿದ್ರು ಜಪಾನ್ನವರು. ಬ್ರಿಟಿಷರ ವಶದಲ್ಲಿ ಈ ಭಾಗಗಳಿದ್ರಿಂದ ಬ್ರಿಟಿಷರ ವಿರುದ್ಧ ಫೈಟ್ ಮಾಡೋ ಭಾಗವಾಗಿ ದಾಳಿ ಮಾಡಿದ್ರು ಭಾರತದ ಮೇಲೆ. ಅದನ್ನ ಕೆದಕಿದೆ ಈಗ ಚೀನಾ. ನೋಡ್ರಿ, ನಿಮ್ಮೇಲೆ ದಾಳಿಯಾಗಿತ್ತು ಜಪಾನ್ನಿಂದ ಅವತ್ತು, ಅದನ್ನು ಮರಿಬೇಡಿ ಅಂತ ಹೇಳಿದ್ದಾರೆ. ಜಪಾನ್ನ ಅಸಲಿ ಬುದ್ಧಿಯನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಅವರು ಎಲ್ಲಾ ಕಡೆ ಭೂಮಿಯನ್ನು ವಶಪಡಿಸ್ಕೊಳ್ಳೋಕೆ ಬಯಸೋ ಎಕ್ಸ್ಪಾನ್ಷನಿಸ್ಟ್ಗಳು ಅವರು, ವಸಾಹತುಶಾಹಿಗಳು ಅವರು, ಕಿತಾಪತಿ ರಾಷ್ಟ್ರ ಅವರು ಅಂತೆಲ್ಲ ಹೇಳಿದ್ದಾರೆ. ಮತ್ತೆ ಹಳೆ ಬುದ್ಧಿಯನ್ನು ತೋರ್ಸಕ್ ಹೊರಡ್ತಿದ್ದಾರೆ, ಅಗ್ರೆಸಿವ್ ಆಗ್ತಿದ್ದಾರೆ, ಮಿಲಿಟರಿ ಕಂಟ್ರಿ ಆಗೋ ಕಡೆಗೆ ಹೋಗ್ತಿದ್ದಾರೆ ಜಪಾನ್ ಅವರು. ಇದರಿಂದ ಇಡೀ ಈ ಪ್ರದೇಶದ ಭದ್ರತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಚೀನಾ ಹೇಳಿದೆ. ಅಲ್ಲದೆ ಇತ್ತೀಚಿನ ಜಪಾನ್ ನಿಲುವುಗಳು ತುಂಬಾ ಆಕ್ರಮಣಕಾರಿಯಾಗಿವೆ. ಕಳೆದ ತಿಂಗಳು ಈ ಭಾಗದಲ್ಲಿ ಅವರು ಲಾಂಗ್ ರೇಂಜ್ ಮಿಸೈಲ್ ಗಳನ್ನ ಡಿಪ್ಲಾಯ್ ಮಾಡಿದ್ದಾರೆ. ಜಪಾನ್ನ ಈ ಅಗ್ರೆಷನ್ ಬಗ್ಗೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ಭಾರತ ಥಿಂಕ್ ಮಾಡಬೇಕು ಅಂತ ಚೀನಾ ಆಗ್ರಹ ಮಾಡಿದೆ ಭಾರತಕ್ಕೆ. ಇಲ್ಲಿ ಜಪಾನ್ ಕಂಡ್ರೆ ಚೀನಾಗೆ ಅಷ್ಟೊಂದು ಹೆದರಿಕೆನಾ ಅಂತ ನೀವು ಕೇಳ್ಬೋದು. ಆದ್ರೆ ಸ್ನೇಹಿತರೆ, ಇತಿಹಾಸ ತೆಗೆದು ನೋಡಿದ್ರೆ ಜಪಾನ್ ಚೀನಾಗೆ ಪಟ 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 ಅಂತ ಕೊಟ್ಟಿದೆ. ಈ ಹಿಂದೆ ಅರ್ಧ ಚೀನಾವನ್ನೇ ನುಂಗಿ ನೀರು ಕುಡಿದಿತ್ತು ಟೈಮ್ನಲ್ಲಿ ಜಪಾನ್. ಅಣು ಬಾಂಬ್ ಬೀಳೋವರೆಗೂ ಅಮೆರಿಕಗೂ ಕೂಡ ಅವರು ಬಗ್ಗಿರಲಿಲ್ಲ. ವರ್ಲ್ಡ್ ವಾರ್ ನಲ್ಲಿ ಎಲ್ಲರೂ ಯುದ್ಧ ನಿಲ್ಲಿಸಿದ್ರು, ಜಪಾನ್ ಇನ್ನೂ ಹೊಡೆದಾಡ್ತಾ ಇತ್ತು. ತುಂಬಾ ಡ್ಯಾಮೇಜ್ ಆಗಿ ಅಣ್ವಸ್ತ್ರ ಹಾಕಿಲ್ಲ ಅಂದ್ರೂ ಕೂಡ ಅಮೆರಿಕ ಸೋಲಿಸ್ತಿತ್ತೇನೋ, ಆ ರೀತಿ ಇತ್ತು ಸಿಚುವೇಶನ್. ಬಟ್ ಸೋಲ್ ಒಪ್ಕೊಂಡಿರ್ಲಿಲ್ಲ ಅವರು. ಆದ್ರೆ ಅಣು ಬಾಂಬ್ ಬಿದ್ದ ಮೇಲೆ, ಡೆಮೊಕ್ರೆಟಿಕ್ ಕಂಟ್ರಿ ಆದ್ಮೇಲೆ ಅವರು ಸ್ವಲ್ಪ ಬದಲಾದ್ರು, ಶಾಂತಿ ಪ್ರಿಯ ರಾಷ್ಟ್ರ ಆದ್ರೂ ಫುಲ್. ಆದ್ರೆ ಈಗ ಜಗತ್ತು ಫುಲ್ ಬದಲಾಗ್ತಿರೋದ್ರಿಂದ ಅವ್ರವ್ರ ರಾಷ್ಟ್ರದ ಭದ್ರತೆ ಅವರೇ ನೋಡ್ಕೋಬೇಕು ಅಂತ ಹೇಳಿ ಈ ಟ್ರಂಪ್ ಯುಗದಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರೋದ್ರಿಂದ ಜಪಾನ್ ಕೂಡ ಅಲರ್ಟ್ ಆಗಿದೆ, ಮಿಲಿಟರಿ ಶಕ್ತಿ ಆಗೋಕೆ ಹೊರಟಿದೆ. ಇದರ ಪರಿಣಾಮ ಚೀನಾಗೂ ಕೂಡ ಈಗ ಆತಂಕ. ಜಪಾನ್ ದೊಡ್ಡ ಮಿಲಿಟರಿ ಪವರ್ ಆಗಿ ಎಮರ್ಜ್ ಆದ್ರೆ ಭಾರತದಂತಹ ರಾಷ್ಟ್ರಗಳೊಂದಿಗೆ ಈ ಭಾಗದಲ್ಲಿ ಅಲಯನ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಆಟ ಜಾಸ್ತಿ ನಡೆಯಲ್ಲ ಅನ್ನೋದು ಚೀನಾದ ಭಯ. ಚೀನಾ ಹತ್ರ ಎಲ್ಲವೂ ಇದೆ, ಆದ್ರೆ ಚೈನಾ ಮೇಡ್. ಕ್ವಾಲಿಟಿ ಇಂಪ್ರೂವ್ ಆಗ್ತಿದೆ ಚೀನಾದು, ಆದ್ರೆ ಜಪಾನ್ ಅವರು ಕ್ವಾಲಿಟಿ ಬರೋ ತನಕ ಅವರು ಪ್ರೊಡ್ಯೂಸೇ ಮಾಡೋದಿಲ್ಲ. ಜಪಾನ್ ಅವರು, ಅವ್ರಿಗೆ ಹಿಂಗೆ ಆಗ್ಬೇಕಂದ್ರೆ ಹಿಂಗೆ ಆಗಬೇಕು. ಪ್ರತಿಯೊಂದು ಕೂಡ ಮೆಥಾಡಿಕಲ್ ಅವರೆಲ್ಲದರಲ್ಲೂ ಕೂಡ. ಟೆಕ್ನಾಲಜಿಯಲ್ಲಿ, ಕ್ವಾಲಿಟಿಯಲ್ಲಿ ತುಂಬಾ ಮುಂದೆ ಇದ್ದಾರೆ ಜಪಾನ್ ಅವರು. ಶ್ರಮಜೀವಿಗಳು, ಗುರಿ ಅಚೀವ್ ಮಾಡೋ ತನಕ ಬಿಡೋದಿಲ್ಲ ಅವರು, ಕಷ್ಟಪಟ್ಟಾರು ಮಾಡ್ತಾರೆ. ಅವರು ಭಾರತದಂತಹ ದೈತ್ಯ ರಾಷ್ಟ್ರದೊಂದಿಗೆ ಸೇರ್ಕೊಂಡ್ರೆ ಈ ಭಾಗದಲ್ಲಿ ನನಗೆ ತುಂಬಾ ಕಷ್ಟ. ಅಮೆರಿಕ ಬೇರೆ ಈ ಭಾಗದಲ್ಲಿ ಉಪಸ್ಥಿತಿಯನ್ನ ಹೊಂದಿದೆ, ನನ್ನ ಆಟ ನಡೆಯಲ್ಲ ಅನ್ನೋದು ಚೀನಾದ ಆತಂಕ. ಏನು ಗಲ್ಫ್ ಕಡೆಗೆ ಬಂದ್ರೆ ಇರಾನ್ ಮತ್ತು ಅಮೆರಿಕ ನಡುವೆ ಎರಡನೇ ಹಂತದ ಮಾತುಕತೆ ನಡೆಯಬೇಕಾಗಿದೆ. ಇದಕ್ಕಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ರೆಡಿಯಾಗಿದೆ. ಈ ಹೊತ್ತಲ್ಲಿ ನಾವು ಅಮೆರಿಕ ಜೊತೆ ನೇರ ಮಾತುಕತೆ ಮಾಡಲ್ಲ ಅಂತ ಇರಾನ್ ಕೈ ಎತ್ತಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನೇತೃತ್ವದ ನಿಯೋಗ ಶುಕ್ರವಾರವೇ ಪಾಕ್ನಲ್ಲಿ ಲ್ಯಾಂಡ್ ಆಗಿತ್ತು. ಪಾಕ್ನ ಮುಲ್ಲಾ ಜನರಲ್ ಆಸಿಮ್ ಮುನೀರಾ, ಫಾರಿನ್ ಮಿನಿಸ್ಟರ್ ಇಶಾಕ್ ದರ್ ಅರಾಕ್ಚಿಯನ್ನ
ವೆಲ್ಕಮ್ ಮಾಡ್ಕೊಂಡ್ರು. ಈ ನಿಯೋಗ ಹೋದ್ಮೇಲೆ ಮಾತುಕತೆ ನಡೆಯಬಹುದು ಅಂತ ಜಗತ್ತು ಕಾದಿತ್ತು. ಆದ್ರೆ ಇರಾನ್ ಲಾಸ್ಟ್ ಟೈಮ್ ಮಾಡಿದ ರೀತಿಯಲ್ಲಿ ಈ ರೀತಿ ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದೆ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಾಕಾಯಿ ಕನ್ಫರ್ಮ್ ಮಾಡಿದ್ದಾರೆ, ನಮ್ಮ ನಿಲುವುಗಳನ್ನೇನಿದ್ರು ಕೂಡ ಪಾಕ್ ಅಧಿಕಾರಿಗಳಿಗೆ ಹೇಳ್ತೇವೆ, ಅವರು ಅಮೆರಿಕ ಹತ್ರ ಮಾತಾಡ್ಕೊಳ್ಳಿ, ನೇರವಾಗಿ ಅಮೆರಿಕನ್ಸ್ ಹತ್ರ ನಾವು ಮಾತಾಡಲ್ಲ ಅಂತ. ಇನ್ನು ಇರಾನ್ ಅವರು ಹೋದ್ಮೇಲೆ ಅಮೆರಿಕದವರು ಪಾಕಿಗೆ ಹೋಗ್ತಿದ್ದಾರೆ. ಟ್ರಂಪ್ ರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್, ಟ್ರಂಪ್ ರ ಅಳಿಯ ಜೇರೆಡ್ ಕುಶ್ನರ್ ಹೋಗ್ತಿದ್ದಾರೆ. ವೈಟ್ ಹೌಸ್ ವಕ್ತಾರೆ ಕ್ಯಾರಲಿನ್ ಲೆವಿಟ್ ಈ ಭೇಟಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ವಿಟ್ಕಾಫ್ ಮತ್ತು ಕುಶ್ನರ್ ಇರಾನ್ ಫಾರಿನ್ ಮಿನಿಸ್ಟರ್ ಅರಾಕ್ಚಿಯೊಂದಿಗೆ ಮಾತುಕತೆ ಮಾಡ್ತಾರೆ ಅಂತ ಲೆವಿಟ್ ಹೇಳಿದ್ರು. ಆದ್ರೆ ಇರಾನ್ ಡೈರೆಕ್ಟ್ ಮಾತುಕತೆ ಇಲ್ಲ ಅಂತ ಹೇಳ್ತಿದೆ. ಇನ್ನು ಇರಾನ್ ನಿಯೋಗದಲ್ಲಿ ಈ ಸಲ ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಘಾಲಿಬಾಫ್ ಇವರಿಲ್ಲ. ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಬಹುದು. ಸ್ವಲ್ಪ IRGC ಯೊಂದಿಗೆ ಅವರಿಗೆ ಬೇಸರ ಬಂದಿದೆ, IRGC ಆಟಿಟ್ಯೂಡ್ ಇಂದ ಅನ್ನೋ ಸುದ್ದಿ ಎಲ್ಲ ಇತ್ತು. ಈಗ ನೋಡಿದ್ರೆ ಅವರು ಹೋಗ್ತಾ ಇಲ್ಲ. ಇತ್ತ ಅಮೆರಿಕದಿಂದ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಹೋಗ್ತಾ ಇಲ್ಲ. ನೋಡ್ಬೇಕು ಏನಾಗುತ್ತೆ ಮಾತುಕತೆಯಲ್ಲಿ ಅಂತ. ಈ ನಡುವೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಾಲ್ ಈಗ ಇರಾನ್ ಕೋರ್ಟ್ ನಲ್ಲಿದೆ, ಆದ್ರೆ ಟೈಮ್ ಮಾತ್ರ ಅವ್ರ ಕಡೆಗಿಲ್ಲ ಅಂತ ಹೇಳಿದ್ದಾರೆ. ಕಾಲ ಮಿಂಚಿ ಹೋಗೋ ಮುನ್ನ ಇರಾನ್ ಡೀಲ್ ಮಾಡ್ಕೋಬೇಕು. ಅದಕ್ಕೆ ಅವರು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಅಣ್ವಸ್ತ್ರ ಪಡೆಯುವ ಆಸೆಯನ್ನ ಡ್ರಾಪ್ ಮಾಡಬೇಕು ಅಂತ ಹೆಕ್ಸೆತ್ ಹೇಳಿದ್ದಾರೆ. ಜೊತೆಗೆ ನಮ್ಮ ನೇವಲ್ ಬ್ಲಾಕೇಡ್ ವಿಸ್ತರಣೆ ಆಗ್ತಿದೆ. ಹಾರ್ಮುಜ್ ಜಲಸಂಧಿಯಿಂದ ಯಾವುದೇ ಹಡಗು ನಮ್ಮ ಪರ್ಮಿಷನ್ ಇಲ್ಲದೆ ಬೇರೆ ಕಡೆಗೆ ಹೋಗೋ ಹಾಗಿಲ್ಲ. ಇರಾನ್ ಈ ಜಲಸಂಧಿಯಲ್ಲಿ ನೇವಲ್ ಮೈನ್ಸ್ ಹಾಕೋಕೆ ಪ್ರಯತ್ನ ಪಟ್ಟರೆ ಅದು ಕದನ ವಿರಾಮದ ಉಲ್ಲಂಘನೆಯಾಗುತ್ತೆ ಅಂತ ಪೀಟ್ ಹೆಕ್ಸೆತ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಏಪ್ರಿಲ್ 13ನೇ ತಾರೀಕು ಶುರುವಾದ ಈ ನೇವಲ್ ಬ್ಲಾಕೇಡ್ ಮೂಲಕ ಇದುವರೆಗೂ 34 ಹಡಗುಗಳನ್ನ ವಾಪಸ್ ಅಟ್ಟಿದ್ದೀವಿ ಅಂತ ಅಮೆರಿಕದ ರಕ್ಷಣಾ ಸಚಿವರು ಹೇಳಿದ್ದಾರೆ. ಇತ್ತ ಇರಾನ್ ಕೂಡ ವಾರ್ನಿಂಗ್ ಕೊಟ್ಟಿದೆ. ಈ ವಾರ್ ಅಲ್ಲಿ ನಾವು ಹೆಚ್ಚು ಮಿಸೈಲ್ ಗಳನ್ನ ಯೂಸ್ ಮಾಡೇ ಇಲ್ಲ, ಇನ್ನು ನಮ್ಮ ಹತ್ರ ಸ್ಟಾಕ್ ಹಂಗೆ ಇದೆ, ನೆಕ್ಸ್ಟ್ ಅವಶ್ಯಕತೆ ಬಿದ್ದರೆ ಫೈರ್ ಮಾಡ್ತೀವಿ ಅಂತ ಇರಾನ್ ಸೇನಾ ವಕ್ತಾರ ರೆಜಾ ತಲಾಯ್ನಿಕ್ ಹೇಳಿದ್ದಾರೆ. ಸದ್ಯ 1000 ರೀತಿಯ ಶಸ್ತ್ರಗಳನ್ನ ಉತ್ಪಾದಿಸ್ತಾ ಇದೆ ಇರಾನ್. ಅದರಲ್ಲಿ ಮಿಸೈಲ್, ಡ್ರೋನ್, ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವೂ ಸೇರಿವೆ. ಯುದ್ಧದ ಟೈಮ್ನಲ್ಲಿ ಕೆಲ ಘಟಕಗಳಿಗೆ ಹಾನಿಯಾದರೂ ಉತ್ಪಾದನೆ ನಿಲ್ಲದಂತೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ರೆಜಾ ತಲೈ ಹೇಳಿದ್ದಾರೆ. ಅಲ್ಲದೆ ಇರಾನ್ ಆಯುಧಗಳಿಗಾಗಿ ಯಾರ ಹತ್ರನೂ ಕೈಗೊಳ್ಳಲ್ಲ, ನಮ್ಮ ಶಸ್ತ್ರಾಸ್ತ್ರಗಳು ಸಂಪೂರ್ಣ ಸ್ವದೇಶಿ ನಿರ್ಮಿತ. ಸುಮಾರು 9,000 ಕಂಪನಿಗಳು ಇರಾನ್ನ ಸೇನೆ ಮತ್ತು ರಕ್ಷಣಾ ಇಲಾಖೆಯೊಂದಿಗೆ ಸೇರಿ ಆಯುಧ ಉತ್ಪಾದಿಸ್ತಾ ಇದ್ದಾರೆ ಅಂತ ಇರಾನ್ ವಕ್ತಾರರು ಹೇಳಿದ್ದಾರೆ. ಹಾಗೆ ಅಮೆರಿಕದ ದಿಗ್ಬಂಧನಕ್ಕೆ ಪ್ರತಿಕ್ರಿಯೆಯಾಗಿ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಲಾಗಿದೆ. ದೇಶದ ರಕ್ಷಣೆಗಾಗಿ 3 ಕೋಟಿ ಇರಾನಿಯನ್ನರು ನ್ಯಾಷನಲ್ ಕ್ಯಾಂಪೇನ್ಗೆ ಸೈನ್ ಹಾಕಿದ್ದಾರೆ. ಇದರಿಂದ ದೇಶದ ಒಳಗಡೆ ಭಿನ್ನಾಭಿಪ್ರಾಯ ಮೂಡಿಸೋಕೆ ಪ್ರಯತ್ನ ಪಡ್ತಿರೋ ಶಕ್ತಿಗಳಿಗೆ ಸೋಲಾಗಿದೆ ಅಂತ ಇರಾನ್ ಸೇನಾ ವಕ್ತಾರರು ಹೇಳಿದ್ದಾರೆ. ಏನೋ ಟ್ರಂಪ್ ಮಾತನಾಡಿದ್ದಾರೆ, ಅಮೆರಿಕದ ಡಿಮಾಂಡ್ಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಇರಾನ್ ಹೊಸ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಅದು ಏನಾಗಿರುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಅಂತ ಮತ್ತೆ ಕ್ಲಾರಿಟಿ ಇಲ್ಲದೆ ಹೇಳಿದ್ದಾರೆ. ಏನೋ ಸಂಘರ್ಷದ ಟೈಮ್ನಲ್ಲಿ ಇರಾನ್ನಿಂದ ಅತಿ ಹೆಚ್ಚು ದಾಳಿಗೀಡಾಗಿದ್ದ ರಾಷ್ಟ್ರ UAE ಈಗ ಅವರು ಮತ್ತೆ ಇರಾನ್ ವಿರುದ್ಧ ಬೆಂಕಿ ಕಾರಿದ್ದಾರೆ. ಇರಾನ್ ಮೇಲೆ ನಂಬಿಕೆ ಇಡೋಕೆ ಯುಗಗಳೇ ಬೇಕಾಗಬಹುದು ಅಂತ UAE ಅಧ್ಯಕ್ಷರ ಸಲಹೆಗಾರ ಅನ್ವರ್ ಗರ್ಗಾಶ್ ಹೇಳಿದ್ದಾರೆ. ಯುದ್ಧದ ಟೈಮ್ನಲ್ಲಿ ಇರಾನ್ ನಮ್ಮ ಮೇಲೆ ಸುಮಾರು 2800 ಮಿಸೈಲ್ ಮತ್ತು ಡ್ರೋನ್ಗಳನ್ನ ಹಾರಿಸಿತ್ತು. ಇಷ್ಟೊಂದು ದಾಳಿಗಳನ್ನ ಎದುರಿಸಿದ ಮೇಲೆ ನಂಬಿಕೆ ಬಗ್ಗೆ ಮಾತನಾಡೋಕೆ ಸಾಧ್ಯನೇ ಇಲ್ಲ ಅಂತ ಗರ್ಗಾಶ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ನಡೆಸಿದ ಒಟ್ಟು ದಾಳಿಗಳ ಪೈಕಿ 89ರಷ್ಟು ದಾಳಿಗಳು ಸಾಮಾನ್ಯ ಜನರನ್ನ ಗುರಿಯಾಗಿಸಿಕೊಂಡಿದ್ವು. ಇನ್ನು ಮುಂದೆ ನಾವು ಇರಾನ್ ಅನ್ನ ಒಂದು ದೊಡ್ಡ ಬೆದರಿಕೆಯಾಗಿನೇ ಕನ್ಸಿಡರ್ ಮಾಡ್ತೀವಿ ಅಂತ UAE ಅಧ್ಯಕ್ಷರ ಸಲಹೆಗಾರ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಶಿರ್ಡಿ ಸಾಯಿಬಾಬಾ, ಶನಿ ಶಿಂಗ್ನಾಪುರ, ಪಂಚವಟಿ ಸೇರಿ ಎಲ್ಲಾ ಜಾಗಗಳಿಗೆ ಪ್ರವಾಸ ಹೋಗ್ಬರೋ ಆಸಕ್ತಿ ಇದ್ರೆ ನೀವು ಈ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಅನ್ನ ಚೆಕ್ ಮಾಡಬಹುದು. ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಅಮೆರಿಕನ್ ನೌಕಾಪಡೆ ಮೇಲೆ ದಾಳಿ ಆಗಿದೆ. ಈ ಸಲ ದಾಳಿ ಮಾಡಿದ್ಯಾರು? ಇರಾನ್ ಅಲ್ಲ, ಮಂಗಗಳ ಕೈಲಿ ಹೊಡೆಸ್ಕೊಂಡಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಇಟ್ಟಿದ್ದ ಮೈನ್ಸ್ ತೆಗೆಯೋಕೆ USS ಚೀಫ್ ಅನ್ನೋ ನೌಕೆ ಜಪಾನ್ನಿಂದ ಮಿಡಲ್ ಈಸ್ಟ್ ಕಡೆಗೆ ಹೊರಟಿತ್ತು. ದಾಳಿ ನಡುವೆ ಈ ಹಡಗು ಥಾಯ್ಲೆಂಡ್ನ ಫೋಕೆಟ್ನಲ್ಲಿ ಸ್ವಲ್ಪ ಹೊತ್ತು ನಿಂತಿತ್ತು. ಆಗ ಇದ್ದಕ್ಕಿದ್ದಂತೆ ಬಂದ ಕೋತಿಗಳು ಹಡಗಿನ ನಾವಿಕನ ಮೇಲೆ ಎಗರಿ ದಾಳಿ ಮಾಡಿದಾವೆ. ಅದೇನು ಸಿಟ್ಟಿತ್ತೋ ಏನೋ, ಒಂದು ಕೋತಿಯಂತೂ ಮುಖಾಮುಖಿ ನೋಡದೆ ಪರಚಿ ಬಿಟ್ಟಿದೆ. ತಕ್ಷಣ ಸೈನಿಕನನ್ನ ಜಪಾನ್ನಲ್ಲಿರೋ ಅಮೆರಿಕದ ಸೇನಾಸ್ಪತ್ರೆಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಇದಕ್ಕೆ ಅಮೆರಿಕ ಸೇನೆ ಕೂಡ ಅಚ್ಚರಿಯಿಂದ ಪ್ರತಿಕ್ರಿಯೆ ಕೊಟ್ಟಿದೆ. ವಾರ್ ಟೈಮ್ನಲ್ಲಿ ಇವುಗಳನ್ನು ಫೇಸ್ ಮಾಡಬೇಕು ನೋಡಿ, ಮಂಗಗಳನ್ನು, ಎಂಥ ಕಾಲ ಬಂತು ಅಂತ ಅಮೆರಿಕ ಸೇನೆ ಉದ್ಗಾರವನ್ನು ತೆಗೆದಿದೆ. ಥಾಯ್ಲೆಂಡ್ನಲ್ಲಿ ಕೋತಿಗಳ ಹಾವಳಿ ತುಂಬ ಇದೆ. ಕೋತಿಗಳನ್ನು ದೇವರು ಅಂತ ನಂಬ್ತಾರೆ. ನಮ್ಮಲ್ಲಿ ನಂಬಿದ ಹಾಗೇನೆ ಅಲ್ಲೂ ಕೂಡ ನಂಬ್ತಾರಲ್ಲಿ. ಥಾಯ್ಲೆಂಡ್ನ ಲೋಪ್ಬುರಿ ನಗರವನ್ನು ಕೋತಿಗಳ ನಗರ ಅಂತಲೇ ಕರೀತಾರೆ. ಹಾಗಾಗಿ ಇವುಗಳ ಸಂತತಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಲ್ಲಿ. ಇನ್ನು ಇರಾನ್ ಮತ್ತು ರಷ್ಯಾದ ತೈಲ ಖರೀದಿಗೆ ಕೊಡಲಾಗಿದ್ದ ವಿನಾಯಿತಿಯನ್ನ ಇನ್ಮುಂದೆ ವಿಸ್ತರಿಸಲ್ಲ ಅಂತ ಅಮೆರಿಕ ಹೇಳಿದೆ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಈ ಘೋಷಣೆ ಮಾಡಿದ್ದಾರೆ. ಅಮೆರಿಕದ ನೌಕಾಪಡೆ ಹೇರಿರೋ ದಿಗ್ಬಂಧನದಿಂದಾಗಿ ಇರಾನ್ನಿಂದ ತೈಲ ಹೊರ ಹೋಗೋದು ಸಂಪೂರ್ಣ ನಿಂತಿದೆ. ಇದರಿಂದ ಮುಂದಿನ 2-3 ದಿನಗಳಲ್ಲಿ ಇರಾನ್ ತನ್ನ ತೈಲ ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕಾಗುತ್ತೆ ಅಂತ ಬೆಸೆಂಟ್ ಹೇಳಿದ್ದಾರೆ. ಹಾಗೆ ಮಿಡಲ್ ಈಸ್ಟ್ ವಾರಿಂದ ತೈಲ ಬೆಲೆ ಏರಿಕೆ ಆದಮೇಲೆ ಅಮೆರಿಕ ಇರಾನ್ ಮತ್ತು ರಷ್ಯನ್ ತೈಲ ಖರೀದಿ ಮಾಡೋಕೆ ಒಂದಷ್ಟು ದಿನಗಳ ಕಾಲ ಪರವಾಗಿಲ್ಲ ಅಂತ ಹೇಳಿ ಅನುಮತಿ ಕೊಡ್ತೀವಿ ಅಂತ ಹೇಳಿತ್ತು. ಇವರು ಅನುಮತಿ ಕೊಡಬೇಕಲ್ಲ ಜಗತ್ತಿಗೆಲ್ಲ, ದಾದಾಲವೇ ಅವರು ಜಗತ್ತಿಂದು. ಈಗ ನೋಡ್ಬೇಕೇನಾಗುತ್ತೆ ಅಂತ. ಮೇ 16ನೇ ತಾರೀಕಿನ ತನಕ ರಷ್ಯನ್ ಆಯಿಲ್ ತಗೊಳಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು.
ಇದರಿಂದ ಭಾರತಕ್ಕೆ ಇನ್ನಷ್ಟು ರಷ್ಯನ್ ಆಯಿಲ್ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಈ ಮುಂದೇನಾಗುತ್ತೆ ನೋಡಬೇಕು. ಇನ್ನೊಂದು ಕಡೆ ಅಮೆರಿಕ ಚೀನಾದ ದೊಡ್ಡ ಆಯಿಲ್ ರಿಫೈನರಿ ಹೆಂಗ್ಲಿ ಪೆಟ್ರೋಕೆಮಿಕಲ್ ಮೇಲೆ ನಿರ್ಬಂಧ ಹಾಕಿದೆ. ಇವರು ಇರಾನ್ನಿಂದ ಬಿಲಿಯನ್ ಡಾಲರ್ ಮೌಲ್ಯದ ತೈಲವನ್ನು ಖರೀದಿ ಮಾಡ್ತಿದ್ರು. ಈಗ ಇರಾನ್ಗೆ ದುಡ್ಡು ಬರೋ ಪ್ರಮುಖ ದಾರಿಯನ್ನೇ ಕಟ್ ಮಾಡಿದ್ವಿ ನೋಡಿ, ಇದಕ್ಕೂ ಬ್ಯಾನ್ ಹಾಕಿದ್ದೀವಿ ಅಂತ ಅಮೆರಿಕ ಹೇಳಿದೆ. ಅಲ್ಲದೆ ಈ ರಿಫೈನರಿಗೆ ತೈಲ ಒದಗಿಸ್ತಾ ಇದ್ದ ಇರಾನ್ನ 40 ಹಡಗುಗಳ ಮೇಲೂ ಕೂಡ ಅಮೆರಿಕ ಬ್ಯಾನ್ ಹಾಕಿದೆ. ಇದಕ್ಕೆ ಚೀನಾ ಪ್ರತಿಕ್ರಿಯೆ ಕೊಟ್ಟಿದೆ. ಅಮೆರಿಕ ಈ ರೀತಿ ಅಕ್ರಮವಾಗಿ ನಿರ್ಬಂಧಗಳನ್ನು ಹಾಕೋದನ್ನು ಫಸ್ಟ್ ನಿಲ್ಲಿಸಬೇಕು, ವ್ಯಾಪಾರವನ್ನ ಶಸ್ತ್ರದ ರೀತಿ ಯೂಸ್ ಮಾಡಬಾರದು ಅಂತ ವಾಷಿಂಗ್ಟನ್ನಲ್ಲಿರೋ ಚೀನಾ ಎಂಬಸಿ ಹೇಳಿದೆ. ಇನ್ನೊಂದು ಕಡೆ ಇರಾನ್ಗೆ ಸೇರಿದ $334 ಮಿಲಿಯನ್ ಮೌಲ್ಯದ ಕ್ರಿಪ್ಟೋ ಕರೆನ್ಸಿಯನ್ನ ಅಮೆರಿಕ ಫ್ರೀಸ್ ಮಾಡಿದೆ. ಆಪರೇಷನ್ ಎಕನಾಮಿಕ್ ಫ್ಯೂರಿ ಅಡಿಯಲ್ಲಿ ಈ ನಿರ್ಬಂಧ ಹಾಕಿದೀವಿ ಅಂತ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಹೇಳಿದೆ. ಅಲ್ಲದೆ ಇರಾನ್ ಸರ್ಕಾರದ ಎಲ್ಲ ಆರ್ಥಿಕ ಮೂಲಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದೆ. ಇನ್ನು ರಷ್ಯಾ ಅಮೆರಿಕ ವಿರುದ್ಧ ಕಿಡಿಕಾರಿದೆ. ಅಮೆರಿಕನ್ ಆಯಿಲ್ ಮಾರ್ಕೆಟ್ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಡಾಕ್ಟ್ರಿನ್ ಆಫ್ ಡಾಮಿನೆನ್ಸ್ ಸಿದ್ಧಾಂತವನ್ನು ಪಾಲಿಸ್ತಾ ಇದೆ ಅಂತ ಹೇಳಿದ್ದಾರೆ. ಮೊದಲು ವೆನೆಜುವೆಲಾ ಮೇಲೆ ದಾಳಿ ಮಾಡಿದ್ರು, ಈಗ ಇರಾನ್ ಜೊತೆ ಸಂಘರ್ಷ ಮಾಡ್ತಿದ್ದಾರೆ. ತೈಲಕ್ಕಾಗಿ ಯಾವುದೇ ರಾಷ್ಟ್ರದ ನಾಯಕರ ಹತ್ಯೆ ಅಥವಾ ಸರ್ಕಾರವನ್ನು ಉರುಳಿಸೋಕೆ ಅಮೆರಿಕ ರೆಡಿಯಾಗಿದೆ ನೋಡಿ. ಇವರಿಗೆ ಜಗತ್ತಿನಾದ್ಯಂತ ದಾದಾಗಿರಿ ಮಾಡಬೇಕು ಅಂತ ರಷ್ಯಾ ವಿದೇಶಾಂಗ ಮಂತ್ರಿ ಸರ್ಗಿ ಲವ್ರೋವ್ ಟೀಕಿಸಿದ್ದಾರೆ. ವಿಶ್ವದಲ್ಲೀಗ ಯಾವ ಕಾನೂನಿಗೂ ಬೆಲೆ ಇಲ್ಲ, ಯಾರ ಬಳಿ ಅಧಿಕಾರ ಮತ್ತು ಶಕ್ತಿ ಇದೆಯೋ ಅವ್ರದ್ದೇ ಮಾತು ನಡೆಯುತ್ತೆ ಅಂತ ಲವ್ರೋವ್ ಅಮೆರಿಕಾಗೆ ಹೇಳಿದ್ದಾರೆ. ಹೌದು, ರಷ್ಯಾದವ್ರು ಹೇಳೋದು ಸಹಜ. ಯುಕ್ರೇನ್ನಲ್ಲಿ ಅವ್ರು ಏನು ಮಾಡ್ತಿಲ್ಲಪ್ಪ. ಯುಕ್ರೇನ್ಗೆ ಎಷ್ಟು ಆರಾಮಾಗಿ ನೀವು ಚೆನ್ನಾಗಿರಿ ಅಂತ ಬಿಟ್ಟಿದ್ದಾರೆ ಲಾಸ್ಟ್ 3-4 ವರ್ಷಗಳಿಂದ ರಷ್ಯನ್ಸ್. ಪವರ್ ಜಾಸ್ತಿ ಇದೆ ನಮ್ಮದು ಅಂತ ಹೇಳಿ ಯುಕ್ರೇನ್ ಮೇಲೆ ಅವರನ್ನ ದಾಳಿ ಮಾಡಿದ್ರೆ ಆರಾಮಾಗಿರಲಿ, ಸಣ್ಣ ರಾಷ್ಟ್ರ, ಕಮ್ಮಿ ಪವರ್ ಆದರೂ ಕೂಡ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರಿ ಅಂತ ಹೇಳಿ ಇಲ್ವ ರಷ್ಯನ್ಸ್ ಈಗ ಯುಕ್ರೇನಲ್ಲಿ. ಅದಕ್ಕೆ ಅಮೆರಿಕ ಬುದ್ಧಿ ಹೇಳ್ತಿದ್ದಾರೆ ಅವರು, ಸರಿ ಇಲ್ಲ ನೀವು ಮಾಡ್ತಿರೋದು, ಪವರ್ ಇದೆ ಅಂತ ಹೇಳಿ ದಾಳಿ ಮಾಡ್ಕೊಂಡು ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಇತ್ತ ಹಾರ್ಮುಜ್ನಲ್ಲಿ ರಷ್ಯಾ ಸೇರಿದ ಹಾಗೆ ಫ್ರೆಂಡ್ಲಿ ರಾಷ್ಟ್ರಗಳಿಗೆ ಯಾವುದೇ ಟೋಲ್ ಇರಲ್ಲ ಅಂತ ರಷ್ಯಾದಲ್ಲಿರೋ ಇರಾನ್ ರಾಯಭಾರಿ ಕಜೆಮ್ ಜಲಾಲಿ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಹಾರ್ಮುಜ್ ಟೋಲ್ನಿಂದ ವಸೂಲಿ ಮಾಡಿರೋ ಮೊದಲ ಹಂತದ ಹಣ ಬ್ಯಾಂಕ್ಗೆ ಜಮೆ ಆಗಿದೆ ಅಂತ ಇರಾನ್ ಹೇಳಿತ್ತು. ಯಾರ ಹತ್ರ ಮಾಡಿದಾರೋ ಕ್ಲಾರಿಟಿ ಇಲ್ಲ. ಈಗ ಇರಾನ್ ರಾಯಭಾರಿ ಈ ತರ ಹೇಳಿದ್ದಾರೆ. ಕಳೆದ ತಿಂಗಳಷ್ಟೇ ಭಾರತದಲ್ಲಿರೋ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಕೂಡ ಹಾರ್ಮುಜ್ನಲ್ಲಿ ಭಾರತದ ಧ್ವಜವಿರೋ ಹಡಗುಗಳಿಗೆ ಟೋಲ್ ಹಾಕಲ್ಲ ಅಂತ ಹೇಳಿದರು. ಇತ್ತ ಗಾಜಾದಲ್ಲಿ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ. ಕನಿಷ್ಠ 13 ಜನರ ಪ್ರಾಣ ಹೋಗಿದೆ. ಈ ಬಗ್ಗೆ ಇಸ್ರೇಲ್ ಕೂಡ ಮಾಹಿತಿ ಕೊಟ್ಟಿದೆ. ಗಾಜಾದಿಂದ ಇಸ್ರೇಲ್ ಕಡೆಗೆ ರಾಕೆಟ್ ಹಾರಿಸಲಾಗ್ತಿತ್ತು, ಅದಕ್ಕೆ ಪ್ರತಿಯಾಗಿ ನಾವು ಈ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಅತ್ತ ಹಮಸ್ಗಳು ರಿಯಾಕ್ಟ್ ಮಾಡಿ ಇಸ್ರೇಲ್ ಈಗ ಕದನ ವಿರಾಮವನ್ನ ಬ್ರೇಕ್ ಮಾಡಿದೆ, ಅವರ ಉದ್ದೇಶ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನಿರಾಶ್ರಿತರಿದ್ದ ಟೆಂಟ್ ಮೇಲೆ ಬಾಂಬ್ ಹಾಕಲಾಗಿದೆ. ಇದರಲ್ಲಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಗಾಜಾ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಅಮೆರಿಕ ಮತ್ತು ನ್ಯಾಟೋ ನಡುವಿನ ಜಗಳ ಇನ್ನೂ ಜಾಸ್ತಿ ಆಗ್ತಿದೆ. ಈಗ ಇರಾನ್ ವಾರಲ್ಲಿ ನಮಗೆ ಸಪೋರ್ಟ್ ಮಾಡ್ತಿಲ್ಲ, ನಮ್ಮ ವಿರುದ್ಧ ಬೈತಾ ಇದ್ದಾರೆ ಅಂತ ಹೇಳಿ ಸ್ಪೇನ್ ದೇಶವನ್ನ ನ್ಯಾಟೋದಿಂದ ಹೊರಗೆ ಹಾಕೋಕೆ ಸಸ್ಪೆಂಡ್ ಮಾಡೋಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಪೆಂಟಗನ್ ಇಂಟರ್ನಲ್ ಇಮೇಲ್ನಿಂದ ಈ ವಿಚಾರ ಲೀಕ್ ಆಗಿದೆ. ಪೆಂಟಗನ್ನ ಟಾಪ್ ಪಾಲಿಸಿ ಅಡ್ವೈಸರ್ ಎಲ್ರಿಡ್ಸ್ ಕಾಲ್ಬಿ ಈ ಮೇಲ್ ಬರೆದಿದ್ದಾರೆ. ಇದರಲ್ಲಿ ಅಮೆರಿಕಾಗೆ ಏರ್ ಬೇಸ್ ಹಾಗೂ ಏರ್ ಸ್ಪೇಸ್ ಯೂಸ್ ಮಾಡೋಕೆ ಬಿಡದ ರಾಷ್ಟ್ರಗಳೇನಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಲಾಗಿದೆ. ಹಾಗೆ ಸ್ಪೇನನ್ನು ನ್ಯಾಟೋದಿಂದ ಹೊರಗೆ ಹಾಕಬೇಕು ಅನ್ನೋ ಪ್ರಸ್ತಾವ ಮುಂದಿಡಲಾಗಿದೆ. ಅಷ್ಟೆಲ್ಲ ತಮ್ಮ ಕ್ಲೋಸ್ ಪಾರ್ಟ್ನರ್ ಬ್ರಿಟನ್ಗೂ ಕೂಡ ಬಿಸಿ ಮುಟ್ಟಿಸೋಕೆ ಅಮೆರಿಕ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಈಗ ಫಾಕ್ಲ್ಯಾಂಡ್ ಐಲ್ಯಾಂಡ್ಸ್ ವಿಚಾರವನ್ನು ಕೈಗೆತ್ತಿಕೊಂಡಿದೆ. ಈ ದ್ವೀಪ ಬ್ರಿಟನ್ ಕಂಟ್ರೋಲ್ನಲ್ಲಿದ್ದರೂ ಇದು ನಮ್ಮದು ಅಂತ ಅರ್ಜೆಂಟೀನಾ ಹೇಳ್ತಾ ಇದೆ. ಆದರೆ ಅಮೆರಿಕ ಬ್ರಿಟನ್ ಪರ ಇತ್ತು. ಹೀಗಾಗಿ ಅರ್ಜೆಂಟೀನಾಗೆ ಇಷ್ಟು ದಿನ ಏನೂ ಮಾಡೋಕ್ಕಾಗಿರಲಿಲ್ಲ. ಆದ್ರೀಗ ಬ್ರಿಟನ್ಗೆ ಕೊಡ್ತಾ ಇದ್ದ ಸಪೋರ್ಟ್ ವಾಪಸ್ ಪಡೆಯುವ ಬಗ್ಗೆ ಅಮೆರಿಕದ ಲೀಕ್ ಆಗಿರೋ ಮೆಮೋದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೇಳಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ಗೂ ಟ್ರಂಪ್ಗೂ ಆಗ್ತಾ ಇಲ್ಲ. ಆ ಕಡೆ ಅರ್ಜೆಂಟೀನಾದಲ್ಲಿ ಟ್ರಂಪ್ ಆಪ್ತ ಹ್ಯಾವಿಯರ್ ಮಿಲಿ ಅಧ್ಯಕ್ಷರಿದ್ದಾರೆ. ಹೀಗಾಗಿ ಇಬ್ಬರೂ ಸೇರಿ ಬ್ರಿಟನ್ಗೆ ಶಾಕ್ ಕೊಡ್ತಿದ್ದಾರೆ. ಇದಕ್ಕೆ ಬ್ರಿಟನ್ ಪ್ರಧಾನಿಯ ವಕ್ತಾರರು ಕಿಡಿಕಾರಿದ್ದಾರೆ. ಆ ದ್ವೀಪ ಯಾವತ್ತಿದ್ರೂ ನಮ್ಮದೇ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಪೆಂಟಗನ್ ವಕ್ತಾರ ಕಿಂಗ್ಸ್ಲಿ ವಿಲ್ಸನ್ ಮಾತನಾಡಿದ್ದಾರೆ. ನ್ಯಾಟೋ ಮಿತ್ರ ರಾಷ್ಟ್ರಗಳು ನಮ್ಮ ಜೊತೆಗೆ ನಿಲ್ಲಿಲ್ಲ, ಪ್ರೆಸಿಡೆಂಟ್ ಟ್ರಂಪ್ ಸರಿಯಾದ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಪೇನ್ ಯಾವತ್ತಿಗೂ ನ್ಯಾಟೋದ ನಂಬಿಕಸ್ಥ ಸದಸ್ಯ, ನಮ್ಮ ಕರ್ತವ್ಯಗಳನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ, ನಮಗೇನು ಟೆನ್ಷನ್ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಲೀಕ್ ಆಗಿರೋ ಇಮೇಲ್ ಎಲ್ಲ ನೋಡಿ ನಾವು ಕೆಲಸ ಮಾಡಲ್ಲ, ಅಮೆರಿಕದ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ನೋಡಿ ಅದರಲ್ಲೂ ಹಂಗೆ ಏನಾದ್ರು ಇದ್ರೆ ಆಮೇಲೆ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿರೋ ವಿಚಾರ ಏನಂದ್ರೆ ಟ್ರಂಪ್ ಸ್ಪೇನ್ನ ಏಕಾಏಕಿ ನ್ಯಾಟೋದಿಂದ ಕಿತ್ತು ಹಾಕಕ್ಕೆ ಆಗಲ್ಲ. ನ್ಯಾಟೋ ಅಗ್ರಿಮೆಂಟ್ ಪ್ರಕಾರ ಯಾವುದೇ ರಾಷ್ಟ್ರವನ್ನು ಸಸ್ಪೆಂಡ್ ಮಾಡೋಕೆ ಎಲ್ಲ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಬೇಕು. ಜೊತೆಗೆ ಸ್ಪೇನ್ ಯಾವುದೋ ಸಣ್ಣ ಪುಟ್ಟ ಪುಡಿ ರಾಷ್ಟ್ರ ಅಲ್ಲ, ಅದು ಯುರೋಪ್ನ ಹೆಬ್ಬಾಗಿಲು. ಮ್ಯಾಪಲ್ಲಿ ನೋಡ್ತಿರ್ಬೋದು, ಸ್ಪೇನ್ ನ್ಯಾಟೋ ಪಾಲಿಗೆ ಭೌಗೋಳಿಕವಾಗಿ ಹಾಗೂ ರಕ್ಷಣಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಯುರೋಪಿನ ವ್ಯಾಪಾರಿ ಮಾರ್ಗ ಜಿಬ್ರಾಲ್ಟರ್ ಜಲಸಂಧಿ ಸ್ಪೇನ್ನ ಕಂಟ್ರೋಲ್ನಲ್ಲೇ ಇದೆ. ಕೇವಲ 14 ಕಿಲೋಮೀಟರ್ ಅಗಲ ಇರೋ ಈ ಜಲಸಂಧಿ ಅಟ್ಲಾಂಟಿಕ್ ಹಾಗೂ ಮೆಡಿಟರೇನಿಯನ್ ಸಮುದ್ರದ ನಡುವಿನ ಲಿಂಕ್ ಆಗಿ ಕೆಲಸ ಮಾಡೋ ಜಾಗ ಇದು. ಸಿಂಗಲ್ ರೂಟ್.
ಪ್ರತಿದಿನ 300ಕ್ಕೂ ಅಧಿಕ ಹಡಗುಗಳು, ಪ್ರಪಂಚದ 1/3 ಭಾಗದಷ್ಟು ಆಯಿಲ್ ಮತ್ತು ಗ್ಯಾಸ್, ಹಾಗೆ ಅರ್ಧದಷ್ಟು ವ್ಯಾಪಾರ ಈ ದಾರಿಯಲ್ಲಾಗುತ್ತೆ. ಅಮೆರಿಕ ಹಾಗೂ ಯುರೋಪ್ನ ನೇವಿಗೆ ಇದು ಅತಿ ಮುಖ್ಯವಾಗಿರೋ ಗೇಟ್ವೇ. ಆಫ್ರಿಕಾಗೆ ಕೇವಲ 13-15 ಕಿಲೋಮೀಟರ್ ದೂರದಲ್ಲಿರೋ ಸ್ಪೇನ್, ಅಲ್ಲಿಂದ ಬರೋ ವಲಸಿಗರು ಹಾಗೂ ಆಫ್ರಿಕಾದ ಸಹೇಲ್ ರೀಜನ್ನ ಉಗ್ರರ ಬೆದರಿಕೆಗಳನ್ನು ತಡೆಯೋ ಫ್ರಂಟ್ ಲೈನ್ ಡಿಫೆನ್ಸ್. ಹೀಗಿರುವಾಗ ಟ್ರಂಪ್ ನಮಗೆ ಇಷ್ಟ ಇಲ್ಲ ಅಂತ ಸ್ಪೇನನ್ನು ಅಷ್ಟು ಈಸಿಯಾಗಿ ಆಚೆ ಹಾಕಕ್ಕೆ ಆಗಲ್ಲ. ಒಂದು ವೇಳೆ ಅಮೆರಿಕ ಹಠಕ್ಕೆ ಬಿದ್ದರೂ ಕೂಡ ಯುರೋಪ್ನ ಇತರ ರಾಷ್ಟ್ರಗಳು, ಮುಖ್ಯವಾಗಿ ಫ್ರಾನ್ಸ್, ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇಲ್ಲ. ಅದೇ ಕಾರಣಕ್ಕೆ ಸುದ್ದಿ ಹೊರಬರ್ತಿದ್ದ ಹಾಗೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅಮೆರಿಕಕ್ಕೆ ಬೈದಿದ್ದಾರೆ ಕೂಡ. ಅಮೆರಿಕ ಎಲ್ಲ ಟೈಮ್ನಲ್ಲೂ ನಂಬೋ ಮಿತ್ರ ಅಲ್ವೇ ಅಲ್ಲ, ನಾಟ್ ಆಲ್ವೇಸ್ ಎ ರಿಲಯಬಲ್ ಅಲೈ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಸ್ಥಿರವಾಗಿರೋ ಈಗಿನ ಪರಿಸ್ಥಿತಿಯಲ್ಲಿ ಯುರೋಪ್ ತನ್ನದೇ ಆದ ರಕ್ಷಣಾ ಸಾಮರ್ಥ್ಯ ಬೆಳೆಸಿಕೊಳ್ಳೋದು ಅನಿವಾರ್ಯ ಅಂತ ಹೇಳಿದ್ದಾರೆ. ಯುಕ್ರೇನ್ ಮತ್ತು ಮಿಡಲ್ ಈಸ್ಟ್ ನಲ್ಲಿನ ಯುದ್ಧ ನಮಗೆ ಪಾಠ ಹೇಳಿಕೊಟ್ಟಿದೆ. ಹಳೆ ಅಗ್ರಿಮೆಂಟ್ ಕೆಲಸಕ್ಕೆ ಬರಲ್ಲ ಅನ್ನೋದು ಗೊತ್ತಾಗಿದೆ. ವಿಶ್ವದ ನಂಬರ್ 1 ಶಕ್ತಿಯಾಗಿರೋ ಅಮೆರಿಕ ಕೆಲ ರಾಷ್ಟ್ರಗಳಿಗೆ ಮಿತ್ರನಾಗಿರ್ಬೋದು, ಆದರೆ ಆ ಮಿತ್ರತ್ವ ಎಷ್ಟು ಟೈಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ, ನಂಬಕ್ಕಾಗಲ್ಲ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಈ ಅವಕಾಶವನ್ನು ಬಳಸ್ಕೊಳ್ಬೇಕು. ಯುರೋಪಿಯನ್ರು ನಾವು ಚೆನ್ನಾಗಿ ಡಿಫೆನ್ಸ್ಗೆಲ್ಲ ಖರ್ಚು ಮಾಡಿಕೊಂಡು ಜಗತ್ತಲ್ಲಿ ಪ್ರಭಾವ ಒಳ್ಳೆ ರೀತಿಯಲ್ಲಿ ಸ್ಥಾಪಿಸೋಕೆ ಅವಕಾಶ ಇದು ಅಂತ ಮ್ಯಾಕ್ರಾನ್ ಕರೆ ಕೊಟ್ಟಿದ್ದಾರೆ ಯುರೋಪ್ಗೆ. ಇನ್ನು ಇದೇ ವೇಳೆ ಮ್ಯಾಕ್ರಾನ್ ರಾಜಕೀಯ ನಿವೃತ್ತಿ ಬಗ್ಗೆ ಕೂಡ ಮಾತನಾಡಿದ್ದಾರೆ. 2027ರಲ್ಲಿ ಅಧ್ಯಕ್ಷೀಯ ಅಧಿಕಾರಾವಧಿ ಮುಗಿದ ನಂತರ ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿ ಹೊಂದ್ತೀನಿ ಅಂತಾನು ಹೇಳಿದ್ದಾರೆ. ಫ್ರಾನ್ಸ್ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ನಿರಂತರವಾಗಿ 2 ಬಾರಿ ಮಾತ್ರ ಅಧ್ಯಕ್ಷರಾಗೋಕೆ ಅವಕಾಶ ಇದೆ. ಮ್ಯಾಕ್ರಾನ್ 2017ರಲ್ಲಿ ಮೊದಲ ಬಾರಿಗೆ ಮತ್ತು 2022ರಲ್ಲಿ 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 39ನೇ ವಯಸ್ಸಿಗೇನೆ ಅಧ್ಯಕ್ಷರಾಗುವ ಮೂಲಕ ಫ್ರಾನ್ಸ್ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ಅಧ್ಯಕ್ಷ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನನಗೆ ಕ್ಯಾನ್ಸರ್ ಇತ್ತು ಅಂತ ಹೇಳ್ಕೊಂಡಿದ್ದಾರೆ. ರೆಗ್ಯುಲರ್ ಚೆಕಪ್ ಮಾಡಿಸುವಾಗ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲೇ ಪ್ರೋಸ್ಟೇಟ್ ಟ್ಯೂಮರ್ ಪತ್ತೆಯಾಗಿತ್ತು. ಈಗ ಯಶಸ್ವಿಯಾಗಿ ಚಿಕಿತ್ಸೆ ಪಡ್ಕೊಂಡಿದ್ದೀನಿ ಅಂತ 76 ವರ್ಷದ ಬೆಂಜಮಿನ್ ನೆತನ್ಯಾಹು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ರೇಡಿಯೇಷನ್ ಥೆರಪಿ ಮೂಲಕ ಈ ಕ್ಯಾನ್ಸರ್ಗೆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಕೊಟ್ಟು ಟ್ಯೂಮರ್ ಅನ್ನ ರಿಮೂವ್ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಆದರೆ ಟ್ರೀಟ್ಮೆಂಟ್ ಯಾವಾಗ ನಡೀತು ಅಂತ ಏನು ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಅವರು. ವಾರ್ ನಡೀತಿರ್ಬೇಕಾದ್ರೆ ಆಯ್ತಾ ಅಥವಾ ಮುಂಚೆನೆ ಆಗಿತ್ತಾ ಅಂತ ಹೇಳಿ. ಇನ್ನು ಭಾರತ ಮತ್ತು ಚೀನಾ ನರಕ ಅಂತ ಹೇಳಿರೋ ಕಾಂಟೆಂಟ್ ಅನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ರೀಪೋಸ್ಟ್ ಮಾಡಿದ್ರಲ್ಲ, ಅದಕ್ಕೀಗ ಭಾರತದಲ್ಲಿರೋ ಚೀನಾ ರಾಯಭಾರ ಕಚೇರಿ ವಕ್ತಾರೆ ಯು ಜಿಂಗ್ ರಿಯಾಕ್ಟ್ ಮಾಡಿದ್ದಾರೆ. ಇಂಥ ಕಾಮೆಂಟ್ ಎಲ್ಲ ಹೆಚ್ಚು ದಿನ ಉಳಿಯಲ್ಲ. 2 ರಾಷ್ಟ್ರಗಳ ಸಂಬಂಧ ಗೌರವದ ಮೇಲೆ ನಿರ್ಮಾಣ ಆಗುತ್ತೆ, ನಿಂದಿಸೋದ್ರಿಂದ ಅಲ್ಲ ಅಂತ ತಿರುಗಿ ಇಟ್ಟುಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನಮ್ಮ ತಂಡದ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.